ಚಿಕ್ಕೋಡಿ ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಮಾಜಿ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಭಾಗ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಈಗ ನಾಮಪತ್ರ ಕೂಡ ಸಲ್ಲಿಸಿದ್ದು 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಇವರು ಅಖಾಡಕ್ಕೆ ಇಳಿದಿದ್ದೇ ತಲೆನೋವಾಗಿ ಕಾಡುತ್ತಿದೆ. ಕಳೆದ ಚುನಾವಣೆಯಲ್ಲಿ ಜಯದ ಅಂಚಿನಲ್ಲಿ ಸೋಲನ್ನ ಕಂಡ ಶಂಭು ಕಲ್ಲೋಳಿಕರ್ ಹಠಕ್ಕೆ ಬಿದ್ದ ಘಟ ಸರ್ಪದಂತೆ ಜಾಣ ನಡೆಯನ್ನ ಅನುಸರಿಸುತ್ತಿದ್ದಾರೆ. ಇದುವರೆಗೂ ಯಾವ ಗುಟ್ಟನ್ನ ಬಿಟ್ಟುಕೊಡದ ಶಂಭು ಈಗ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಭೇಟಿ ನೀಡಿ ವಿಚಾರವಾದಿಗಳನ್ನ, ರಾಜಕೀಯ ಚಿಂತಕರನ್ನ, ಅನೇಕರನ್ನ ಭೇಟಿಯಾಗಿ ಯಶಸ್ಸು ಆಗುತ್ತಿದ್ದಾರೆ. ಇನ್ನು ಕಲ್ಲೋಳಿಕರ್ ಅಭಿಮಾನಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇವರ ಮುಗ್ಧ ಸ್ವಭಾವಕ್ಕೆ ಜನರು ಕೂಡ ಉತ್ತಮ ರೀತಿಯಾಗಿ ಸ್ಪಂದನೆಯನ್ನ ನೀಡುತ್ತಿದ್ದಾರೆ. ನಿನ್ನೆ ನಾಮಪತ್ರ ಸಲ್ಲಿಸಲು ಕೇವಲ 5 ಜನರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಅಷ್ಟಕ್ಕೂ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಅವರ ಪ್ರೆಷರಿಗಾಗಿ ನಾನು ಈ 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ, ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡಿನಿ. ಆ ಡಿಸಿಷನ್ನು ನಮ್ಮ ಎಲ್ಲ ನಾಯಕರ ಮತ್ತು ಹಿತೈಷಿಗಳ ಅದು ಸಮ್ಮತದ ಒಪ್ಪಿಗೆಯಿಂದ ತೊಗೊಂಡಿವಿ ಅನ್ನೋದನ್ನು ನಾನು ತಿಳ್ಸೋಕೆ ತುಂಬ ಸಂತೋಷ ಪಡ್ತೀನಿ. ತಾವು ಮುಂಚೆ ಚುನಾವಣೆಯಲ್ಲಿ ಕಾಂಗ್ರೆಸ್ ವಂಚಿತರಾದ ಟಿಕೆಟ್ನಿಂದ, ಹಾಗಾಗಿ ಕಾಂಗ್ರೆಸ್ ಸತ್ತಿದೆ ಅನ್ನುವಂಥ ಹೇಳಿಕೆ ಕೊಡ್ತಿದ್ದಾರೆ, ಅದಷ್ಟು ಸಮಂಜಸ? ಇದು ಅದು ಏನಾಗೈತಿ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತೈತಿ. ಆದರೆ ಅದ್ರ ಬಗ್ಗೆ ಮಾತಾಡುವಂಥ ಒಂದು ಧೈರ್ಯ ಇಲ್ಲನ ಒಂದು ದಮ್ಮು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಪಾರ್ಟಿಯಲ್ಲಿ ನಡೆಯೋ ವಿದ್ಯಮಾನಗಳನ್ನು ಜನರಿಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ. ನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವ ಬೆಳಿಬೇಕು, ಇರಬೇಕು, ಜೀವಂತ ಇರಬೇಕು ಅಂದರೆ ಎಲ್ಲ ಪಕ್ಷಗಳು ಇರಬೇಕು. ಅದು ರೂಲಿಂಗ್ ಪಾರ್ಟಿನೇ ಇರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿನೇ ಇರ್ಬೋದು. ಅಲ್ಲಿ ಅದು ಪಾರ್ಟಿದಲ್ಲಿ ಒಂದು ಡೆಮೋಕ್ರೆಟಿಕ್ ಪ್ರೊಸೆಸ್ ಇರಬೇಕು ಅನ್ನೋದು ನನ್ನ ಆಶಯ ರೀ. ಯಾಕಂದರೆ ಇವಾಗ ಯಾರಿಗೂ ಇಷ್ಟ ಬಂದಂಗೆ ಅವರಿಗೆ ಅಧಿಕಾರ ಕೊಡೋದು, ನಿಮ್ಗೆ ಇಷ್ಟ ಬಂದಿದ್ದರೆ ಆ ಪಾರ್ಟಿಯಲ್ಲಿ 40-50 ವರ್ಷ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಆ ಪಾರ್ಟಿಯಿಂದ ತೆಗೆದು ನೀವು ಪಾರ್ಟಿ ನಡೆಸೋದಾದರೆ ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸತ್ತು ಜೀವಂತಿದ್ದಂಗೆ ನನ್ನ ಇದು ಅನಿಸಿಕೆ ರೀ. ದೊಡ್ಡ ಡಿಸ್ಟಿಕ್ ಇದು, ಆದರೆ ಅದನ್ನು ಯಾಕೆ ಅದನ್ನು ಒಡೆದು ಒಂದು ಸಣ್ಣ ಆಡಳಿತಕ್ಕಾಗಿ ಅದನ್ನು ಮಾಡ್ತಾಯಿಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಅದು ನಾನು ಜನರ ಮುಂದೆ ಇಡೋದು, ಇದರಲ್ಲಿ ರಾಜಕೀಯ ಇದೆ, ಇದು ಜನರ ಹಿತದ ವಿರುದ್ಧ ಇದೆ. ಅದನ್ನು ನಾವು ಎಲ್ಲರೂ ಕೂಡಿ ಹೋರಾಡಿ ನಾವು ಚಿಕ್ಕೋಡಿ ಡಿಸ್ಟಿಕ್ಕನ್ನು ಮಾಡೋಣ ಅಂತ ಹೇಳಿ ನಾನು ಅದೊಂದು ನನ್ನ ಚುನಾವಣೆಯ ಒಂದು ಸಬ್ಜೆಕ್ಟಾಗಿ ತೊಗೊತೀನಿ. ನಾ ಮತದಾರರಿಗೆ ನಾನು ಯಾವಾಗಲೂ ಹೇಳೋದು, ಅವರು ಪ್ರಜ್ಞಾವಂತರಾಗಬೇಕು. ಮತ್ತು ಇದಕ್ಕೂ ಈ ರಾಜಕಾರಣಿಗಳು ಕೊಡುವಂಥ 200, 300, 500 ರೂಪಾಯಿಗೆ ನೀವು ವೋಟ್ ಹಾಕಬೇಡ್ರಿ ಅನ್ನೋ ನಾನು. ಯಾಕಂದರೆ ವೋಟ್ ಹಾಕೋದು ಇದು ನಿಮ್ಮದು ಸೆಕ್ರೆಡ್ ಡ್ಯೂಟಿ. ಇದು ಸೆಕ್ರೆಡ್ ಡ್ಯೂಟಿ ಅಂದರೆ ಇದು ದೈವಿಕ ಕರ್ತವ್ಯ. ಆ ದೈವಿಕ ಕರ್ತವ್ಯವನ್ನು ನೀವು ನಾಶ ಮಾಡ್ಕೋಬೇಡ್ರಿ ನಾವು. ಯಾಕಂದರೆ ಇದು ನೀವು 200 ರೂಪಾಯಿ 300 ರೂಪಾಯಿ ತೊಗೊಂಡ್ರೆ ಅದನ್ನು ಗಳಿಸೋಕೆ ರಾಜಕಾರಣಿಗಳು ಅವರು ಈ ಸರ್ಕಾರದ ಏನು ನೀತಿ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.